ಇದುವರೆಗೆ ಸಾಮಾಜಿಕ ಅಲಕ್ಷ್ಯಕ್ಕೊಳಗಾದ ವಿವಿಧ ಅಸಂಘಟಿತ ಕಾರ್ಮಿಕರ ಚೇತನಕ್ಕೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ದೇಶದಾದ್ಯಂತ ಚಾಲನೆಯಲ್ಲಿದೆ. ಈ ಯೋಜನೆ ಶಿವಮೊಗ್ಗದಲ್ಲಿ ಎಷ್ಟರ ಮಟ್ಟಿಗೆ ಸಾಧನೆಯಾಗಿದೆ ಎಂಬ ಅಂಕಿಅಂಶವನ್ನು ಕರ್ನಾಟಕ ರಾಜ್ಯದ ಸ್ವನಿಧಿ ಯೋಜನೆಯ ಉಸ್ತುವಾರಿ ಹೊಣೆ ಹೊತ್ತಿರುವ ಶಾಸಕ ರಾಮದಾಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ಟಾರ್ಗೆಟ್ 6037 ಇತ್ತು. ಇಲ್ಲಿವರೆಗೆ 5520 ಕಂಪ್ಲೀಟ್ ಮಾಡಿದ್ದಾರೆ. 88.19% ರೀಚ್ ಆಗಿದ್ದಾರೆ. ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ನಾನು ಬೆಳಗ್ಗೆ ಮಾತನಾಡಿದಾಗ ಡಿಸೆಂಬರ್ 30ನೇ ತಾರೀಕು ಒಳಗಡೆ 100% ಟಾರ್ಗೆಟನ್ನು ಶಿವಮೊಗ್ಗದವರು ರೀಚ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಆಗಲೇ ಹೇಳಿದಾಗೆ ಫಸ್ಟ್ ಟ್ರ್ಯಾಕ್, ಸೆಕೆಂಡ್ ಟ್ರ್ಯಾಕ್ ಮತ್ತು ಥರ್ಡ್ ಟ್ರೆಂಚ್ನಲ್ಲಿ ನಾವು ಕೊಡುವಂಥ ಯೋಜನೆಯಲ್ಲಿ ಈಗ ಶಿವಮೊಗ್ಗ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ಜೋಗ್ 101% ಮಾಡಿದ್ದಾರೆ. ತಮ್ಮ ಟಾರ್ಗೆಟ್ ಏನು ಕೊಟ್ಟಿದೆ ಅದಕ್ಕಿಂತ ಜಾಸ್ತಿ ಮಾಡುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಕೊಟ್ಟಂಥದ್ದು ಅಂದರೆ ಈಗಾಗಲೇ 10,000 20,000 ಕಟ್ಟಿ 50,000 ರೂಪಾಯಿಗಳ ಒಂದು ಬಂಡವಾಳವನ್ನು ಕೇಳಿದಂಥವ್ರಿಗೆ 382 ಜನ ಎಲಿಜಿಬಿಲಿಟಿ ಇತ್ತು. ಅದಕ್ಕೆ ಈಗಾಗಲೇ ಆ ಟಾರ್ಗೆಟನ್ನು ರೀಚ್ ಆಗಿದ್ದಾರೆ. ಮತ್ತು ಅಡಿಷನಲ್ ಒಂದು 150 ಜನನೂ ಕೂಡ ಈಗ ಎಲಿಜಿಬಲ್ ಇದ್ದಾರೆ. ಅವ್ರಿಗೆ ಈ ವಾರದೊಳಗಡೆ ಕೊಡುವಂಥದ್ದಾಗುತ್ತೆ. 550 ಜನಕ್ಕೆ ಈ ರೀತಿಯಾದಂಥ ಸ್ವನಿಧಿ ಯೋಜನೆಯಲ್ಲಿ ಸಾಲ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಶಿವಮೊಗ್ಗದಲ್ಲಿ 70% ಕಂಪ್ಲೀಟ್ ಮಾಡಿದ್ದಾರೆ. ಈ ತಿಂಗಳ ಕೊನೆ ಒಳಗಡೆ ಪ್ರೊಫೈಲಿಂಗ್ ಮಾಡ್ತಾರೆ. ಅಂದರೆ ಆ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳು ಯಾರ್ಯಾರು, ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಶಿಕ್ಷಣದ ವ್ಯವಸ್ಥೆ ಏನಾಗಿದೆ, ಮತ್ತು ಮಕ್ಕಳುಗಳು ಏನು ಓದ್ತಾ ಇದ್ದಾರೆ, ಶಿಕ್ಷಣ ಆದಂಥದ್ದು ಜಾಬ್ಗೆ ಏನಾದ್ರು ಕಾಯ್ತಾ ಇರುವಂಥ ವ್ಯವಸ್ಥೆಗಳಿದೆಯಾ, ಆ ಮನೆಯಲ್ಲಿರುವಂಥವರ ಆರೋಗ್ಯದ ಸ್ಥಿತಿ ಏನು, ಇವೆಲ್ಲದರ ಬಗ್ಗೆ ಒಂದು ಪ್ರೊಫೈಲಿಂಗ್ನ ಮಾಡುವಂಥದ್ದು ಆಗ್ತಾ ಇದೆ. ಸೋಷಿಯೋ ಎಕನಾಮಿಕ್ ಸರ್ವೆ. ಯಾರ್ಯಾರು ಈ ಫಲಾನುಭವಿಗಳಿದ್ದಾರೋ ಅವರುಗಳಿಗೆ ಅವರ ಕುಟುಂಬವನ್ನು ಮತ್ತೆ ಮುಂದಿನ 5 ವರ್ಷಗಳ ಕಾಲದಕ್ಕೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೇಲೆ ತೆಗೆದುಕೊಂಡು ಹೋಗಲಿಕ್ಕೆ ಯೋಜನೆಗಳನ್ನು ಕೇಂದ್ರದಲ್ಲಿ ಕೊಡುವಂಥ ಒಂದು ಯೋಜನೆ ಇದೆ. ಈ ದೃಷ್ಟಿಯಲ್ಲಿ ಬಹುತೇಕ ಫೆಬ್ರವರಿ ತಿಂಗಳ 1ನೇ ವಾರ ಅಥವಾ 2ನೇ ವಾರದಲ್ಲಿ ಶಿವಮೊಗ್ಗ ಸೇರಿದಾಗೆ ಇಲ್ಲಿರುವಂಥ 9 ಅರ್ಬನ್ ಲೋಕಲ್ ಬಾಡಿಗಳೇನಿದೆಯೋ ಅಲ್ಲಲ್ಲಿ ಅವರುಗಳಿಗೋಸ್ಕರವಾಗಿ ಒಂದು ವಿಶೇಷವಾದಂಥ 1 ದಿನದ ಹೆಲ್ತ್ ಕ್ಯಾಂಪ್, ಜೊತೆಯಲ್ಲೇ ಆ ಕುಟುಂಬದ ಮಿಲನ ಮಾಡುವಂಥ, ಈಗಾಗಲೇ ಹೇಳಿದೆ ಸೋಷಿಯೋ ಎಕನಾಮಿಕ್ ಸರ್ವೆಯ ಮೇಲೆ ಸಮಾಜದ ಮಧ್ಯದಲ್ಲಿ ನಾವೆಲ್ಲ ಇದ್ದೀವಿ ಎನ್ನುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಿಂದ ಸಮ್ಮೇಳನಗಳನ್ನು ಮಾಡುವಂಥ ಒಂದು ಯೋಜನೆ ಕೂಡ ಸರ್ಕಾರದ ವತಿಯಿಂದನೇ ಆಗ್ತಾಯಿದೆ. ಸೊ ಅಂದರೆ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಂಥ ಒಂದು ಪ್ರಯತ್ನ ಈ ಪ್ರಧಾನಮಂತ್ರಿ ಸ್ವನಿಧಿ ಸೆ ಪ್ರಧಾನಮಂತ್ರಿ ಸಮೃದ್ಧಿ ತಕ್ ಯೋಜನೆ.